ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಮತ್ತೆ ಇಲ್ಲೇ ಇದ್ದೀವಿ, ಮಾಯಾದಾಗೆ ಇದ್ದೀವಿ. ಬಟ್ ಈಗ ಬಿಡ್ತೀವಿ. ಈಗ ಎದ್ದೀವಿ, ಸ್ವಲ್ಪ ಫ್ರೆಶ್ ಅಪ್ ಆಗಿವಿ. ಹೊರಗೆ ಮಳೆ ಹೊಂಟದ, ಡಿಸೈಡ್ ಮಾಡತ್ತೀವಿ ಇದೇ ಬಟ್ಟೆ ಉಟ್ಕೊಂಡು ಹೋಗ್ಬೇಕಾ ಏನು ಬೇರೆ ಬಟ್ಟೆ ಉಟ್ಕೋಬೇಕಂತ. ಸೊ ಫ್ರೆಶ್ ಅಪ್ ಆಗಿ ಆಯ್ತು, ಇಲ್ಲಿಂದ ಸೀದಾ ಮುನ್ನಾರಿಗೆ ಹೊಡಿತೀವಿ. ಬಂದು ತೋರಿಸ್ತೀನಿ ನಿಮ್ಗೆ. ಫುಲ್ ಹೊರಗೆ ಫುಲ್ ಮಳೆ ಹೊಂಟದ ಲೈಟಾಗಿ. ನಾಳೆ ಬೆಳಗ್ಗೆ ಹಂಗೆ ಹೋಗ್ತೀವಿ. ನಾಳೆ ಇವತ್ತು ರಾತ್ರಿ ತನಕ ಬಿಡ್ತೀವಿ. ನಾಳೆ ಬೆಳಗ್ಗೆ ಮುನ್ನಾರ್ ತಿರ್ಗಾಡ್ತೀವಿ. ಹೋಗ್ತಾ ಹೋಗ್ತಾ ಹಂಗೆ ಮುನ್ನಾರ್ ಡೇ ಹೆಂಗಿರ್ತದ, ಮುನ್ನಾರ್ ವ್ಯೂ ಅವೆಲ್ಲ ತೋರಿಸ್ತೀವಿ ನಿಮ್ಗೆ. ಹಂಗೆ ಇವತ್ತಂದ್ರೆ ಜಸ್ಟ್ ಬೈಕ್ ರೈಡ್, ಫುಲ್ ಡೇ ಬೈಕ್ ರೈಡ್ ಆಗ್ಬೇಕು. ಯಾಕಂದ್ರೆ ಎಷ್ಟು ಒಂದು 350 ಕಿಲೋಮೀಟರ್ ಇಲ್ಲಿಂದ ಮುನ್ನಾರು. ಸೊ ಫುಲ್ ಡೇ ಬೈಕ್ ಟ್ರಿಪ್ನಲ್ಲಿ ಹೋಗ್ತದ, ಫುಲ್ ಟೈರ್ಡ್ ಆಗಿಬಿಡ್ತೀವಿ. ಹಂಗೆ ನಮ್ಗೆ ಕೂಡ ಬರ್ರಿ, ಸ್ವಲ್ಪ ಹಂಗೆ ಬೈಕ್ ವ್ಯೂನು ತೋರಿಸ್ತೀವಿ ಆ ಕಡೆ ಈ ಕಡೆ. ಆಮೇಲೆ ಡೈರೆಕ್ಟ್ ನಿಮ್ಗೆ ಬೆಳಗ್ಗೆ ಮುನ್ನಾರ್ನಲ್ಲಿ ಸಿಗ್ತೀನಿ. ಗ್ಯಾಸ್ ಈಗ ಮುಟ್ಟಿವಿ, ಗಾಜಾ ಕೊಡಿಗೆ ಕೇಳೋದಾಗಿ ಅದು ಇದೂ ಊಟ ಗೀಟ ಆಗ್ಯದ. ಫಾಲೋದ ಅವನು ತಿನ್ಲತ್ತೀನಿ ನೋಡಿ. ಆಯ್ತು, ಫಾಲೋದ ತಿಂದು ಮುಂದೊಂದು ಬೀಚ್ ಅದ. ಬೀಚ್ನಾಗ ಒಂದು ರೌಂಡ್ ತಿರ್ಗಾಡಮಂತ. ಒಂದು ರೌಂಡ್ ತಿರ್ಗಾಡಿ ಅಲ್ಲಿಂತ ಸೀದಾ ಮುನ್ನಾರ್ ಸೈಡ್, ಅಂದರೆ ಮುನ್ನಾರ್ ಹೋಗೋದಿಲ್ಲ. ಈಗ ಫಸ್ಟ್ ಮುನ್ನಾರ್ಲಿಂತ 5 ಕಿಲೋಮೀಟ್ರ್ ದೂರ ಯಾವುದೋ ಊರು ಅದ, ಆ ಊರಿಗೆ ಹೋಗ್ತೀವಿ. ಆಮೇಲೆ ನೆಕ್ಸ್ಟ್ ಡೇ ಮುನ್ನಾರಿಗೆ ಬರ್ತೀವಿ. ಬರ್ರಿ, ಅಲ್ಲಿ ಮುಂದೆ ಬಂದಿ ಗೈಸ್. ಇಲ್ಲಿ ಬೀಚ್ ಹತ್ರ ಪರವಾಗಿಲ್ಲ, ಚಲೋನೇ ಅದ ಬೀಚ್. ಹಂಗೇನು ಅಷ್ಟಪರಿ ಏನಿಲ್ಲ, ಅದು ಹೋದ ಬೀಚ್ ಹಂಗೆ. ಮಾಯಾದಾಗಿನ ಬೀಚ್ ಹೊಲಸಿತ್ತು, ಇಲ್ಲಿದ್ದ ಬೀಚ್ ಚಲೋ. ಕ್ರೌಡ್ನೂ ಅದ, ಮಂದಿ ಫುಲ್ಲು ಎಂಜಾಯ್ನೂ ಮಾಡ್ಲತ್ತಾರ. ನಾರ್ಮಲ್ ಇದೆ, ಚಲೋ ಅದ ಬೀಚ್ ನೋಡ್ರಿ. ಪರವಾಗಿಲ್ಲ, ಚಲೋನೇ ಆದ ಬೀಚ್ ಇದು. ಸ್ವಲ್ಪ ಮಳೆ ಬರಕತ್ತದಂತ ಅನ್ಸಕತ್ತದ. ಮಳೆ ಬಂತಂದ್ರೆ ಮತ್ತೆ ಎಲ್ಲರೂ ಇಲ್ಲಿಂದ ಹೊಡೆ ಹೋಗ್ಬೇಕಾತು, ಪೊಲೀಸರು ಬರ್ತಾರ ನೋಡ್ಲಕ್ಕ. ಬರೀ ಸ್ವಲ್ಪ ಒಳಗೆ ಹೋಗಿ ಬರಮ್ಮ ಅಲ್ಲಿ ತನಕ ಲೈಟಾಗಿ. ಆಯ್ತು ಗಾಯ್ಸ್, ಈಗ ಹೋಗ್ಬೇಕಾಗ್ತದ. ಸಾಕಿದು ಬೀಚ್ ಎಂಜಾಯ್ ಮಾಡಿದ್ದು. ಇಲ್ಲಿಂದ ಇನ್ನೂ 250 ಇಲ್ಲ 300 ಕಿಲೋಮೀಟ್ರ್ ಇನ್ನೂ ದೂರ ಹೋಗ್ಬೇಕು. ನಾವು ಬೈಕ್ ಜರ್ನಿ ಮಾಡ್ಬೇಕು. ಆಗಷ್ಟು ಬೇಗ ಜಲ್ದಿ ಇಲ್ಲಿಂದ ಬಿಟ್ಟರೆ ಅಲ್ಲಿ ಹೋಗಿ ರೀಚ್ ಆಗ್ತೀವಿ ನಾವು ಮುನ್ನಾರ್ ಹತ್ರ. ಇಲ್ಲಾಂದರೆ ನೈಟು 11-12 ಆಗುತ್ತೆ ಮತ್ತೆ ರೀಚ್ ಆಗಕ್ಕೆ ನಮಗೆ. ಓಕೆನಾ? ಡೈರೆಕ್ಟ್ ನಿಮ್ಗೆ ಸಿಗ್ತೀನಿ ಅಲ್ಲೇ. ಅವಾಗ ತನಕ ಎಂಜಾಯ್ ಮಾಡಿರಿ ಇದು ವ್ಯೂ. ಇನ್ನು ಮುನ್ನಾರು 70 ಕಿಲೋಮೀಟ್ರ್ ಅದ, ಆಲ್ಮೋಸ್ಟ್ ಬಂದೀವಿ. ಇಲ್ಲಿಂತೂ ಸಡನ್ಲಿ ಫುಲ್ಲು ಫಾಗ್ ಚಾಲು ಆಗ್ಯದ. ರೋಡ್ ಅಂದ್ರೆ ಒಟ್ಟು ಕಾಣವಲ್ತು. ಒಟ್ಟು ನೋಡ್ರಿ, ಫುಲ್ಲು ಫಾಗು. ಅಲ್ಲಿ ಮುಂದಂದ್ರೆ ರೋಡೇ ಕಾಣವಲ್ತು ಮುಂದೆ. ಭಾಳ ಟಫ್ ಅದ ಈಗ ನಮ್ಮ ಜರ್ನಿ. 70 ಕಿಲೋಮೀಟ್ರಿಗೆ 3 ಅವರ್ಸ್ ತೊಗೊಲತ್ತದ. ಬನ್ನಿ ಹೋಗೋಣ, ಏನಾಗ್ತದೆ ನೋಡೋಣ ಅಂತ. ನೆಕ್ಸ್ಟ್ ಟೈಮು 12 ಆಗ್ಯದ. ಇನ್ನೂ 6 ಕಿಲೋಮೀಟ್ರ್ ಅದ. ಹಸುವಾಗ್ಯದ ಅಂತಂದು ಇಲ್ಲಿ ಹಿಂದೆ ಮ್ಯಾಗಿ ಅವೆಲ್ಲ ಸಿಗ್ತದ. ಇಲ್ಲಿ ತಿನ್ನಕ್ಕೆ ನಿಂತೀವಿ. ಫುಲ್ಲು ಚಳಿ,
ರೋಡ್ ಅಂದ್ರೆ ಏನು ಸ್ವಲ್ಪ ಕಾಣಕತ್ತಿಲ್ಲ, ಸ್ವಲ್ಪ ರೋಡು ಕಾಣಕತ್ತಿಲ್ಲ ನೋಡಿ. ಏನನ್ನ ಕಾಣ್ಲತ್ತದ, ಏನಿಲ್ಲ, ಸ್ವಲ್ಪ ರೋಡ್ ಕಾಣ್ಲತ್ತಿಲ್ಲ. ಇಲ್ಲಿ ಒಳಗೆ ಕುಂತೀವಿ ಮ್ಯಾಗಿ ತಿನ್ಲಕ್ಕ. ಇಲ್ಲ ಇವ್ರು ಮ್ಯಾಗಿ ಮಾಡ್ಲತ್ತಾರ ನಮ್ಮ ಸಲಗ. ಇಲ್ಲಿ ನೋಡ್ರಿ ಹೆಂಗೆ ಕುಂತಾರ ಚಳಿದಾಗ. ನಮ್ಮ ಬೈಕು ಆರಾಮ್ ಹೊರಗೆ ಫುಲ್ ಫಾಗು. ನಮ್ಮ ಬೈಕಲ್ಲಿ ನಿಂತದ. ತಿಂದು ಮ್ಯಾಗಿ ತಿಂದು ಜಲ್ದಿ ಇದಕ್ಕೆ ಹೋಗ್ಬಿಡಮ್ಮ, ರೂಮಿಗೆ ಹೋಗ್ಬಿಡಮ್ಮ, ಮಕ್ಕಮ್ಮ. ಬೆಳಗ್ಗೆ ಜಲ್ದಿ ಎದ್ದೇಳ್ಬೇಕು. ಹಂಗೆ ರೂಮ್ನಾಗ ಸಿಗ್ತೀನಿ ನಿಮಗೆ. ಬಂದೀವಿ ಗೈಸ್ ನಮ್ಮ ರೂಮ್ ಹತ್ರ. ಶ್ರೀ ಲಕ್ಷ್ಮಿ ಸ್ಟೋರ್ಸ್ ಅಂತ. ಸ್ಟೋರ್ ಹಾಂ, ಶ್ರೀ ಲಕ್ಷ್ಮಿ ಮ್ಯಾಲ್ ಸ್ಟೋರ್ ಅಂತ ಬರೆದಿದ್ರಲ್ಲ. ಬಂದಿದ್ದೀವಿ ಈಗ. ಹೋಗ್ತೀವಿ ಆ ರೂಮ್ದಾಗ ಹೊಂಟ. ನಾ ಕೀ ತೊಗೊಂಡು ರೂಮ್ದಲ್ಲಿ ಹೋಗಿ ಸಿಗ್ತೀನಿ ನಿಮ್ಗೆ. ರೂಮ್ದಾಗ ಬಂದೀವಿ ಗೈಸ್. ಈಗ ಮಕ್ಕೋತೀವಿ. ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ಬೇಕು. ಬೇಗ ಫುಲ್ ಟಯರ್ಡ್ ಆಗಿಬಿಟ್ಟಿವಿ. ಇಡೀ ದಿನ ಜರ್ನಿ ಆಗ್ಯದಲ್ಲ. ನಾನು ಡೈರೆಕ್ಟ್ ಮಾರ್ನಿಂಗ್ ಸಿಗ್ತೀನಿ, ಓಕೆನಾ?